ಈ ಏಲಿಯನ್ಸ್ ಅನ್ನೋದ್ರ ಬಗ್ಗೆ ಅಂದರೆ ಅನ್ಯಗ್ರಹ ಜೀವಿಗಳ ಬಗ್ಗೆ ಮನುಷ್ಯನಿಗೆ ಸಹಜವಾದಂತಹ ಕುತೂಹಲ ಮತ್ತು ವಿಸ್ಮಯ ಯಾವಾಗಲೂ ಕೂಡ ಇದ್ದೇ ಇದೆ. ಇದನ್ನು ನಾವು ಸಿನಿಮಾದಲ್ಲಿ ನೋಡಿದ್ದೀವಿ, ಬೇರೆ ಬೇರೆ ವಿಚಾರಗಳಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಈ ಅನ್ಯಗ್ರಹ ಜೀವಿಗಳ ಬಗ್ಗೆ ಸ್ವತಃ ಅಮೇರಿಕಾವೇ ಈ ಕಥೆಗಳಲ್ಲಿ ಕೇಳ್ತಾ ಇದ್ದದ್ದನ್ನು, ಸಿನಿಮಾಗಳಲ್ಲಿ ನೋಡ್ತಾ ಇದ್ದದ್ದನ್ನು ಅಮೇರಿಕಾ ಸ್ವತಃ ಅದಕ್ಕೊಂದು ಜೀವ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹೆಂಗೆ ಜೀವ ಕೊಡೋ ಪ್ರಯತ್ನ ಮಾಡ್ತಾ ಇದೆ? ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ 2026 ಮೇ 8ನೇ ತಾರೀಕಿಗೆ ಅಮೆರಿಕ ಸರ್ಕಾರ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಏನಂತ ಹೇಳಿದೆ ಅಂತ ಹೇಳಿದರೆ, ಬರೋಬ್ಬರಿ 162 ಅತ್ಯಂತ ರಹಸ್ಯ UFO ಫೈಲ್ಗಳನ್ನು ಬಹಿರಂಗಪಡಿಸಿ ಜಗತ್ತನ್ನು ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಕೇವಲ ಸಿನಿಮಾದಲ್ಲಿ, ಅದರಲ್ಲಿ ಉದಾಹರಣೆಗೆ ಅವೆಂಜರ್ಸ್ ಸಿನಿಮಾದ ಥಾನೋಸ್ ಇರಲಿ, ಜೇಮ್ಸ್ ಕ್ಯಾಮರನ್ ಅವರ ಅವತಾರ್ ಲೋಕ ಇರಲಿ, ನಮ್ಮದೇ ಕನ್ನಡದ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರ ಹಾರುವ ತಟ್ಟೆಗಳ ಕಥೆಗಳಿರಲಿ, ಇವುಗಳಲ್ಲಿ ನಾವೆಲ್ಲದರ ಬಗ್ಗೆಯೂ ಕೂಡ ಅನ್ಯಗ್ರಹ ಜೀವಿಗಳ ಬಗ್ಗೆ ಕತೆ ಮತ್ತು ಸಿನಿಮಾದಲ್ಲಿ ಕೇಳ್ತಾ ಇದ್ವಿ. ಇದು ನಿಜವಾಗಿಯೂ ಇದೆಯಾ, ಹೆಂಗೆ, ಏನು ಅಂತ ಭಾರಿ ಕುತೂಹಲ ಮನುಷ್ಯನಲ್ಲಿ ಇತ್ತು. ಮನುಷ್ಯನಿಗೆ ಯಾವಾಗಲೂ ಕೂಡ ಹಾಗೆ, ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ವಲ್ಲ ಅದ್ರ ಬಗ್ಗೆ ನಮಗೆ ಕುತೂಹಲ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಅದನ್ನು ಸೈನ್ಸ್ಗೆ ಒಳಪಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದೀಗ ಅಮೆರಿಕ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ತನ್ನ ವರದಿಯಲ್ಲಿ ಹೇಳ್ತಾ ಇದೆ 162 ರಹಸ್ಯ UFO ಫೈಲ್ಗಳನ್ನು ಇದೆ ಅನ್ನುವಂಥ ಹೇಳುವ ಮುಖಾಂತರ ಅದನ್ನು ಪ್ರಯತ್ನ ಮಾಡ್ತಾ ಇದೆ. ಹಾಗಾದರೆ ಈ ಏಲಿಯನ್ಸ್ನ ಸತ್ಯಾಸತ್ಯತೆ ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನಿಜವಾಗಿಯೂ ಇದೆಯಾ? ಅಮೆರಿಕಾದ ಕೆಲಸ ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆಕಾಶದಲ್ಲಿ ಕಂಡ ಹಾರುವ ತಟ್ಟೆಗಳು. ಆಕಾಶದಲ್ಲಿ ಕಂಡಂಥ ಹಾರುವ ತಟ್ಟೆಗಳು ಅಮೆರಿಕಾದ ಫೆಡರಲ್ ಏಜೆಂಟ್ಗಳಿಂದ ಕಿತ್ತಳೆ ಬಣ್ಣದ ನಿಗೂಢ ಗೋಳದ ಒಂದು ವೀಕ್ಷಣೆ ಆಗಿತ್ತು. ಆ ದೊಡ್ಡ ಗೋಳದಿಂದ ಸಣ್ಣ ಸಣ್ಣ ಕೆಂಪು ಬಣ್ಣದ ಆಬ್ಜೆಕ್ಟ್ಗಳು ಹೊರ ಬರ್ತಾ ಇರೋದೆಲ್ಲ ಪತ್ತೆ ಆಯಿತು. ಹೆಂಗೆ ಇದು? ಒಂದು ಘಟನೆ. ಈ UFO ಅಂತ ಹೇಳಿದ್ರೆ ಆಗಾಗ ಆಕಾಶದಲ್ಲಿ ಕಾಣಿಸಿಕೊಳ್ಳುವಂಥ ಹಾರುವ ತಟ್ಟೆ ಅಥವಾ ಅಜ್ಞಾತ ಹಾರುವಂಥ ವಸ್ತುಗಳು ಅಂತೆಲ್ಲ ಕರೀತಾರೆ. ಇದನ್ನು ವಿಜ್ಞಾನ ಸಂಶೋಧನೆಗೆಲ್ಲ ಒಳಪಡಿಸಿರೋದು. ಅಂದರೆ ನಕ್ಷತ್ರ ಪುಂಜಗಳಲ್ಲಿ ಭೂಮಿಯಂಥ ಮತ್ತೊಂದು ಗ್ರಹ ಹುಡುಕುವಂಥ ಪ್ರಯತ್ನ ವಿಜ್ಞಾನದಲ್ಲಿ ಮುಂದುವರೆದಿದೆ. ಸಿನಿಮಾಗಳಲ್ಲಿ ಅದು ಹಾಲಿವುಡ್ನಿಂದ ಹಿಡಿದು ಸ್ಯಾಂಡಲ್ವುಡ್ ತನಕೂ ಕೂಡ ಈ ಏಲಿಯನ್ಸ್ಗಳ ಸುತ್ತ ಒಂದು ಕಾಲ್ಪನಿಕ ಕಥೆಗಳನ್ನೆಲ್ಲ ಕಟ್ಟೋದನ್ನು ನಾವೆಲ್ಲ ನೋಡಿದ್ದೀವಿ. ಈಗ US ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದೆ. ಏನಿದು ಅಂತ ಹೇಳಿದರೆ 2013ರಲ್ಲಿ ಆದಂಥ ಘಟನೆ. ಅಮೆರಿಕದ ಹಿರಿಯ ಗುಪ್ತಚರ ಅಧಿಕಾರಿಯೊಬ್ಬರು ಈ ಘಟನೆಯನ್ನು ಸ್ವಂತ ಕಣ್ಣಾರೆ ನೋಡಿ ಡೈರೆಕ್ಟರೇಟ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಇಲಾಖೆಗೆ ಒಂದು ಲಿಖಿತ ಮೆಮೊವನ್ನು ಸಲ್ಲಿಸ್ತಾರೆ 2013ರಲ್ಲಿ. ಯಾವಾಗ? ಪಶ್ಚಿಮ ಅಮೆರಿಕಾದ ಮಿಲಿಟರಿ ಟೆಸ್ಟಿಂಗ್ ರೇಂಜ್ ಪರ್ವತಗಳಲ್ಲಿ ಕೇಳಿ ಬಂದಂಥ ಒಂದು ನಿಗೂಢವಾದಂಥ ಶಬ್ದ ಕೇಳಿ ಬಂತು. ಅದನ್ನು ತನಿಖೆ ಮಾಡಬೇಕು ಅಂತ ಅವರು ಹೆಲಿಕಾಪ್ಟರ್ನಲ್ಲಿ ತೆಳೆದಾಗಿದ್ದೊಂದು ಘಟನೆ ನಡೀತು. ಏನಾಯಿತು? ಮದರ್ಶಿಪ್ನಂತಿದ್ದಂಥ ಒಂದು ಕಿತ್ತಳೆ ಬಣ್ಣದ ದೈತ್ಯ ಗೋಳಾಕಾರದ ಒಂದು ಸ್ವರೂಪ ಇತ್ತಲ್ಲಿ. ಆಕಾಶದಲ್ಲಿ ತೀವ್ರತರನಾದಂಥ ಶಾಖ ಮತ್ತು ಬೆಳಕನ್ನು ಸೂಚಿಸ್ತಾ ಇದ್ದಂತಹ, ಮಧ್ಯದಲ್ಲಿ ಬಿಳಿಯಾಗಿತ್ತು ಅಥವಾ ಹಳದಿ ಕೇಂದ್ರದಿದ್ದಂಥ ಒಂದು ದೈತ್ಯದಾದಂತಹ ಕಿತ್ತಳೆ ಬಣ್ಣದ ಅಂಡಾಕಾರದ ಗೋಳುಗಳೆಲ್ಲ ಈ ವ್ಯಕ್ತಿಗೆ ಕಾಣಿಸೋದಕ್ಕೆ ಶುರುವಾಯಿತು. ಇವರೇನು ಮಾಡಿದರು? ವಿಮಾನಗಳನ್ನು ಹೊತ್ತೊಯ್ಯುವಂಥ ಮದರ್ಶಿಪ್, ಆ ಮಾದರಿಯಲ್ಲೇ ದೊಡ್ಡ ಗೋಳದಿಂದ 10 ಸಣ್ಣ ಸಣ್ಣ ಕೆಂಪು ಕಿತ್ತಳೆ ಬಣ್ಣದ ಆಬ್ಜೆಕ್ಟ್ಗಳೆಲ್ಲ ಹೊರಗಡೆ ಬಂದು ಬೇರೆ ಬೇರೆ ದಿಕ್ಕುಗಳತ್ತ ಹರಡಿಕೊಳ್ಳುವ ಪ್ರಯತ್ನ ಆಯಿತು. ಇದನ್ನು ಅವರು ನೋಡಿದ್ರಂತೆ. ಇದು ಹೆಂಗಾಗಿತ್ತು ಅಂತ ಹೇಳಿದರೆ, ಈ ನಿಗೂಢ ವಸ್ತುಗಳು ಕೆಲವು ಸೆಕೆಂಡ್ಗಳಲ್ಲಿ ಸುಮಾರು 20ರಿಂದ 30 ಮೈಲಿಗಳಷ್ಟು ದೂರಕ್ಕೆ ಕ್ಷಣಾರ್ಧದಲ್ಲಿ ಹೋಗ್ತಾ ಇತ್ತು. ಪರ್ ಸೆಕೆಂಡಿಗೆ ಹೋಗ್ತಾ ಇದ್ದಂತಹ ವೇಗ ಇದು ಪ್ರಸ್ತುತ ಮಾನವ ನಿರ್ಮಿತ ಯಾವುದೇ ಕ್ಷಿಪಣಿ ಅಥವಾ ವಿಮಾನಗಳಿಗೆ ಅಸಾಧ್ಯವಾದಂತಹ ವೇಗ ಆಗಿತ್ತು. ಹೀಗಾಗಿ ಅವ್ರು ಏನಂತ ಹೇಳಿದರು, ಇದು ಏಲಿಯನ್ಸ್ ಅನ್ನುವಂಥ ಹೇಳೋ ಪ್ರಯತ್ನವನ್ನು ಅವ್ರು ಮಾಡಿದರು. 5 ಬಾರಿ ಕಾಣಿಸ್ಕೊಳ್ತು, ತ್ರಿಕೋನಾಕಾರತೆಯಲ್ಲಿ ಎಲ್ಲ ಕಣ್ಮರೆಯಾಗಿ ಪುನರಾವರ್ತಿತ ದರ್ಶನ ಆಯಿತು. ಈ ನಿಗೂಢ ವಿದ್ಯಮಾನ ಒಂದೇ ಸಮನೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮುಂದುವರಿತಂತೆ. ಒಟ್ಟು 5 ಬಾರಿ ಇದು ಕಾಣಿಸಿಕೊಂಡು ಕಣ್ಮರೆಯಾಯಿತು ಅಂತ ಅವರು ಹೇಳ್ತಾರೆ. ತ್ರಿಕೋನದ ರಚನೆ ಇತ್ತು. ಈ ಆಕಾಶದಲ್ಲಿದ್ದಂಥ ಸಣ್ಣ ಸಣ್ಣ ಗೋಳಗಳೆಲ್ಲವೂ ಕೂಡ ಒಂದು ಕಡೆ ಸೇರಿಕೊಂಡು ಆಕಾಶದಲ್ಲಿ ಒಂದು ನಿಖರವಾದಂಥ ತ್ರಿಕೋನ ಆಕಾರವನ್ನು ನಿರ್ಮಿಸಿ ನಂತರ ಕ್ಷಣಾರ್ಧದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಇವು ಕಣ್ಮರೆ ಆದವು ಅಂತ ಇವರು ಹೇಳಿರುವಂಥದ್ದು. ಯಾರು? ಅಮೆರಿಕ ಬಿಡುಗಡೆ ಮಾಡಿರುವಂತಹ ಈ 162 ರಹಸ್ಯ UFO ಫೈಲ್ ಇದೆಯಲ್ಲ, ಅದರಲ್ಲಿ ಅವರು ಹೇಳಿದ್ದಾರೆ. 20 ಮೈಲಿ ದೂರಕ್ಕೆ ಚಲಿಸಿತು, ಹೆಲಿಕಾಪ್ಟರ್ಗೂ ಕೂಡ ಸಿಗದೆ ಆ ವೇಗ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸಿಬಿಟ್ಟಿತ್ತು. ಇದು 2013ರಲ್ಲಿ ಆದಂತಹ ಬೆಳವಣಿಗೆ. ಇದು ಅಮೆರಿಕಾದಲ್ಲಿ ಕಂಡಂಥ ಹಾರುವ ತಟ್ಟೆಗಳ ಕತೆ. ಇದು ಅಮೆರಿಕಾಗೆ ಅವರು ಹೇಳಿದರು. ಇದೆಲ್ಲವೂ ಕೂಡ ಅನ್ಯಗ್ರಹ ಜೀವಿಗಳು ಎನ್ನುವಂತಹ ನಿಟ್ಟಿನಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಅವರು ಮಾಡಿದರು. ಅಂದರೆ ನಮಗೆ ಕಂಡಿದೆ ಅಂತ ಅವರು ಹೇಳೋ ಪ್ರಯತ್ನ. ಎರಡನೆಯದ್ದು, ಅಮೆರಿಕ ಬಿಚ್ಚಿಟ್ಟಂತಹ UFO ಸೀಕ್ರೆಟ್ ಫೈಲ್ಸ್.
ಏನಾಯ್ತಿದು ಸೀಕ್ರೆಟ್ ಫೈಲ್ಸ್ನಲ್ಲಿ ಏನಿತ್ತು? 2026 ಮೇ 8ರಂದು ರಹಸ್ಯ UFO ಫೈಲ್ಗಳನ್ನು ಸಾರ್ವಜನಿಕವಾಗಿ ಅಮೆರಿಕ ಇದನ್ನು ಬಿಡುಗಡೆ ಮಾಡಿದೆ. ವಾರ್ ಆಟ್ ಗೌರ್ಮೆಂಟ್ UFO ವೆಬ್ಸೈಟ್ನಲ್ಲಿ 162 ಕ್ಲಾಸಿಫೈಡ್ ಫೈಲ್ಗಳು ಇದೀಗೆಲ್ಲ ಲಭ್ಯ ಆಗಿದೆ ಅಂತೆ. ಈ ಹಿಂದೆ ಯಾರೂ ನೋಡಿರದ 28 ವಿಡಿಯೋಗಳು, 14 ಅಪರೂಪದ ಫೋಟೋಗಳನ್ನೆಲ್ಲ ಅಲ್ಲಿ ತೆಗೆದುಕೊಂಡು ಬರೋ ಪ್ರಯತ್ನ ಆಗಿದೆ. ಹೆಂಗೆ ಬಿಡುಗಡೆ ಮಾಡಿದರು? ಒಂದು ಬೆಳವಣಿಗೆ, ಅಮೆರಿಕ ಸರ್ಕಾರ ಮೇ 8ನೇ ತಾರೀಕಿಗೆ ಇತಿಹಾಸದಲ್ಲಿ ಅತ್ಯಂತ ರಹಸ್ಯವಾಗಿದ್ದಂಥ UFO ಫೈಲ್ಗಳನ್ನು ಅಧಿಕೃತವಾಗಿ ಸಾರ್ವಜನಿಕಗೊಳಿಸಿದ್ದಾರೆ. ಟ್ರಂಪ್ ಅವರೇನೋ ಆದೇಶ ಕೊಟ್ಟಿದ್ದರಂತೆ ಈ ವಿಚಾರದಲ್ಲಿ. ಪ್ರೆಸಿಡೆಂಟಿಯಲ್ ಅನ್ಸೀಲಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮ್ ಫಾರ್ UFO ಎನ್ಕೌಂಟರ್ಸ್ ಅನ್ನುವಂಥ ಒಂದು ಯೋಜನೆ ಇದು. ಆ ಯೋಜನೆ ಭಾಗವೆಲ್ಲ ಹೊರಗೆ ತೆಗೆದಿದ್ದಾರೆ. ಒಂದು ಅಧಿಕೃತ ಜಾಲತಾಣ ವಾರ್ ಆಟ್ ಗೌರ್ಮೆಂಟ್ UFO ಎನ್ನುವಂಥ ಒಂದು ಪೋರ್ಟಲ್ ಇದು. ಅಮೆರಿಕ ರಕ್ಷಣಾ ಇಲಾಖೆಗೆಲ್ಲ ಸಂಬಂಧಪಟ್ಟಿದೆ. ಇದರಲ್ಲಿ ಅದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಈ ಸೈಟ್ ಆರಂಭವಾದ ಕೆಲವೇ ದಿನಗಳಲ್ಲಿ ಜಗತ್ತಿನಾದ್ಯಂತ 100 ಕೋಟಿಗೂ ಅಧಿಕ ಜನ ಇದಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ. ಗಮನಿಸಬೇಕಾದ ಸಂಗತಿ, 100 ಕೋಟಿಗೂ ಅಧಿಕ ಜನ ಭೇಟಿ ಹೋದ್ರಿ. ಇಲ್ಲಿ ಮೊದಲ ಹಂತದಲ್ಲಿ 161 ಕ್ಲಾಸಿಫೈಡ್ ಫೈಲ್ಗಳ ಬಿಡುಗಡೆ ಮಾಡಲಾಯಿತು ಮೇ 8ನೇ ತಾರೀಕಿಗೆ. ಇದಾದ ನಂತರ ಮೇ 22ನೇ ತಾರೀಕಿಗೆ 2ನೇ ಹಂತದ ಫೈಲ್ಗಳನ್ನು ಕೂಡ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಮಲ್ಟಿಮೀಡಿಯಾ ಪುರಾವೆ ಕೊಟ್ಟಿದ್ದಾರೆ ಇವರು. ಏನಂತ? ಈ ಹಿಂದೆ ಸಾರ್ವಜನಿಕವಾಗಿ ಎಂದೂ ಕೂಡ ನೋಡಿರದಂತಹ ರಹಸ್ಯ ವಿಡಿಯೋಗಳು, ಅತ್ಯಂತ ಅಪರೂಪದ ಛಾಯಾಚಿತ್ರಗಳನ್ನೆಲ್ಲ ಡಿಜಿಟಲ್ ರೂಪದಲ್ಲಿ ಸಾರ್ವಜನಿಕವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಅವರು ವಿವಿಧ ರಹಸ್ಯ ವರದಿಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನಾವುದು? ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI, ಪೆಂಟಗನ್ನ ಏರೋ ವಿಭಾಗ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಪ್ರತಿಲಿಪಿಗಳನ್ನು ಅಲ್ಲಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ಅವರು ಹೇಳ್ತಾರೆ 1969ರ ಅಪೋಲೋ 11 ಚಂದ್ರಯಾನದ ಸಂದರ್ಭದಲ್ಲಿ ಅಲ್ಲಿ ಗಗನಯಾತ್ರಿಗಳು ತೆಗೆದುಕೊಂಡು ಬಂದಿದ್ದು, ಅದೆಲ್ಲದರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಎರಡನೇದಾದರೆ, ಮೂರನೇ ಬೆಳವಣಿಗೆ ಅಮೆರಿಕಾದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ UFO ಸವಾಲು ಹಾಕಿರೋದು. ಹೆಂಗೆ ಸವಾಲು? ಗ್ರೀಸ್ ಸಮುದ್ರದ ಮೇಲೆ ಗಂಟೆಗೆ 80 ಮೈಲಿ ವೇಗದಲ್ಲಿ ಸಾಗ್ತಾ ಇದ್ದಂಥ ನಿಗೂಢ ವಸ್ತು ಇದು. ಚಲಿಸ್ತಾ ಇದ್ದಂಥ ವೇಗದಲ್ಲೇ ದಿಢೀರಾಗಿ 90 ಡಿಗ್ರಿ ತಿರುವನ್ನೆಲ್ಲ ಪಡೆದುಕೊಳ್ತಾ ಇತ್ತಂತೆ. ಹೆಂಗೆ ಸಾಧ್ಯ ಆಗ್ತಿತ್ತಿದು? ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅಮೆರಿಕ ಸರ್ಕಾರ ಏನು ಬಿಡುಗಡೆ ಮಾಡಿದೆ. ಇದರಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾದಲ್ಲಿ 2 ನಿಮಿಷ 57 ಸೆಕೆಂಡ್ಗಳ ಒಂದು ವಿಡಿಯೋ ಖಚಿತ ಪುರಾವೆ ಇದೆ. ಅಮೆರಿಕದ ನೌಕಾಪಡೆ ಅತ್ಯಾಧುನಿಕ ಫೈಟರ್ ಜೆಟ್ ಒಂದರ ಇನ್ಫ್ರಾರೆಡ್ ಸೆನ್ಸರ್ ಮತ್ತು ರೆಡಾರ್ನಲ್ಲಿ ಈ ಘಟನೆಯಲ್ಲೆಲ್ಲ ನಿಖರವಾಗಿ ಸೆರೆ ಹಿಡಿದಿದೆ ಅಂತೆ. ಬರೋಬ್ಬರಿ 2 ನಿಮಿಷ 57 ಸೆಕೆಂಡ್ಗಳ ಕಾಲ ನಿಗೂಢ ವಸ್ತು ಪೈಲಟ್ಗಳು ಆಕಾಶದಲ್ಲಿ ಒಂದು ಟ್ರ್ಯಾಕ್ ಮಾಡಿಬಿಟ್ಟಿದ್ದಾರೆ. ನಿಗೂಢ ವಸ್ತು ಕಾಣಿಸ್ತಾ ಇದೆ ಅಂತ. ವಿಲಕ್ಷಣ ಫುಟ್ಬಾಲ್ ಆಕಾರ ಮತ್ತು 3 ಕವಲುಗಳ ವಸ್ತುವಿನ ರೂಪದಂತೆ ಎಲ್ಲ ಇತ್ತಂತೆ. ಇದು ವಿಚಿತ್ರ ರಚನೆ. ಕೆಳಭಾಗದಿಂದ 3 ಕವಲುಗಳು ಮತ್ತು ಕಾಲುಗಳಂಥ ವಿಲಕ್ಷಣ ರಚನೆಗಳೆಲ್ಲ ಹೊರಗೆ ಬಂದಿತ್ತು. ಯಾವುದೇ ಪ್ರೊಪೈಲರ್, ರೆಕ್ಕೆಗಳು ಅಥವಾ ಇಂಜಿನ್ ಹೊಗೆ ಇದೇನಿತ್ತು ಆ ವ್ಯವಸ್ಥೆಯ ಬಗ್ಗೆಯೂ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದ್ಯಾವುದು ಕೂಡ ಇರಲಿಲ್ಲ ಅಂತ ಹೇಳಿದ್ದಾರೆ. ಜಡತ್ವದ ನಿಯಮಕ್ಕೆ ಇದು ಸವಾಲು ಹಾಕ್ತಾ ಇತ್ತು. ಅಂದರೆ ಅವ್ರಿಗೆ ಕಂಡಿದ್ದನ್ನು ಅವ್ರು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಜಡತ್ವಕ್ಕೆ ಅದು ಸವಾಲು ಹಾಕಿತ್ತು. ಅಂದರೆ ಗ್ರೀಸ್ ಸಮುದ್ರದ ಮೇಲೆ ಗಂಟೆಗೆ ಸುಮಾರು 80 ಮೈಲಿ ವೇಗದಲ್ಲಿ ನೇರವಾಗಿ ಸಾಗ್ತಾ ಇದ್ದಂಥ ಆ ವಸ್ತು ಏನಿತ್ತು, ಯಾವುದೇ ಮುನ್ಸೂಚನೆ ಇಲ್ಲದೆ ಅದೇ ವೇಗದಲ್ಲಿ ದಿಢೀರಾಗಿ 90 ಡಿಗ್ರಿ ತೀಕ್ಷ್ಣ ತಿರುವನ್ನೆಲ್ಲ ಪಡೆದುಕೊಳ್ತಾ ಇತ್ತಂತೆ. ಭೌತಶಾಸ್ತ್ರಕ್ಕೆ ಇದೊಂದು ಅಸಾಧ್ಯ ಅಂತ. ಅಂದರೆ ನ್ಯೂಟನ್ನ ಜಡತ್ವದ ನಿಯಮ ಇದೆಯಲ್ಲ, ಯಾವುದೇ ಅತ್ಯಾಧುನಿಕ ವಿಮಾನ ಅಥವಾ ಮಿಸೈಲ್ ಇಷ್ಟು ವೇಗದಲ್ಲಿ ಸಾಗುವಾಗ ದಿಢೀರಾಗಿ 90 ಡಿಗ್ರಿ ತಿರುವನ್ನೇನಾದರೂ ಪಡೆದರೆ ಅದರ ಮೇಲಾಗುವಂಥ ಭಾರಿ G-ಫೋರ್ಸ್ ಒತ್ತಡಕ್ಕೆ ಅದು ಗಾಳಿಯಲ್ಲೇ ಪುಡಿ ಆಗಿಬಿಡುತ್ತೆ. ಆದರೆ ಈ ಘಟನೆಯಲ್ಲಿ ಯಾವುದೇ ವಸ್ತುಗೂ ಕೂಡ ಹಾನಿ ಆಗಲಿಲ್ಲ. ಅದಕ್ಕೆ ಅಮೆರಿಕ ಏನು ಹೇಳ್ತಾ ಇದೆ? ಇದು ಏಲಿಯನ್ಸ್ ಅನ್ನುವಂಥ ಹೇಳೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇರಾಕ್, ಸಿರಿಯಾ ಮತ್ತು ಜಪಾನ್ನಲ್ಲೂ ಕೂಡ ಇದೇ ರೀತಿಯ ಹಾರಾಟ ಮತ್ತು ಜಾಗತಿಕ ವಿದ್ಯಮಾನಗಳೆಲ್ಲ ಆಗಿತ್ತು. ಕೇವಲ ಗ್ರೀಸ್ ಅಲ್ಲ, ಅಮೆರಿಕದ ಮಿಲಿಟರಿ ನೆಲೆಗಳೆಲ್ಲಿದೆ, ಇರಾಕ್ ಆಗಿರ್ಬೋದು, ಸಿರಿಯಾ ಮತ್ತು ಜಪಾನ್ ದೇಶಗಳು. ಈ ವಾಯು ಪ್ರದೇಶದಲ್ಲೂ ಕೂಡ ಈ ನಿಗೂಢ ತಟ್ಟೆ ಅಥವಾ ಫುಟ್ಬಾಲ್ ಆಕಾರದ ವಸ್ತುಗಳು ಹಾರಾಡಿರೋದು ಅಮೆರಿಕಕ್ಕೆಲ್ಲ ಪತ್ತೆ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಈ ಪೆಂಟಗನ್ ಆತಂಕವನ್ನು ವ್ಯಕ್ತಪಡಿಸಿದೆ ಈ ವಿಚಾರದ ಬಗ್ಗೆ. ಏನಂತ? ಎಲ್ಲ ದೇಶಗಳ ಆಕಾಶದಲ್ಲಿ ಕಂಡುಬಂದ ವಸ್ತುಗಳು, ಹಾರಾಟದ ಶೈಲಿ ಮತ್ತು ತಂತ್ರಜ್ಞಾನ ಎಲ್ಲವೂ ಕೂಡ ಒಂದೇ ಆಗ್ಬಿಟ್ಟಿದೆ. ಆದರೆ ಇದು ಅಮೆರಿಕ ರಕ್ಷಣಾ ಇಲಾಖೆಯ ತಜ್ಞರನ್ನ ಭಾರೀ ಚಿಂತೆಗೆ ಈಡು ಮಾಡಿದೆ. ಯಾವ ವಿಚಾರಕ್ಕೆ ಚಿಂತೆ ಮಾಡಿದೆ? ಬರ್ತೀನಿ ಡೀಟೇಲ್ಸ್ಗೆ. ಅಮೆರಿಕದ ಬಂಡವಾಳ ಏನು ಈ ವಿಚಾರದಲ್ಲಿ, ಬರ್ತೀನಿ ಏನೇನು ಆಗ್ತಾ ಇದೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಚಂದ್ರನ ಮೇಲೂ ಏಲಿಯನ್ಸ್ ನೆರಳು. ಚಂದ್ರನ ಮೇಲೂ ಕೂಡ ಏಲಿಯನ್ಸ್ ನೆರಳು. 1969ರ ಅಪೋಲೋ 11 ಮಿಷನ್ ವೇಳೆ ಬಜ್ ಆಲ್ಡ್ರಿನ್ ಕಂಡಂಥ ಹೊಳೆಯುವಂಥ ಒಂದು ಬೆಳಕದು. ಚಂದ್ರನ ಮೇಲೆ ಮಲಗೋದಕ್ಕೆ ಹೋದಾಗ ಕ್ಯಾಬ್ನಲ್ಲಿ ಒಂದು ದ್ವೀಪಗಳು ಮಿನುಗಿದಂಥ ಅನುಭವ ಏನೋ ಆಯ್ತಂತೆ. ಈ ಬೆಳವಣಿಗೆ ಬಗ್ಗೆಯೂ ಕೂಡ ಅವರು ಉಲ್ಲೇಖ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಪ್ರಯತ್ನ ಅಂತ ಹೇಳಿದರೆ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಈ ತ್ರಿಕೋನಾಕೃತಿದೆಲ್ಲ ಇತ್ತಲ್ಲ, ಈ ಪುರಾವೆಯ ನಡುವೆ
1969ರ ಅಪೋಲೋ 9 ಚಂದ್ರಯಾನದ ಸಂದರ್ಭದಲ್ಲಿ ಗಗನಯಾತ್ರಿಗಳೆಲ್ಲ ಚಂದ್ರನ ಮೇಲೆ ಒಂದು ದೊಡ್ಡ ನಿಗೂಢ ವಸ್ತುವಿನ ಬಗ್ಗೆ ಎಲ್ಲ ರಹಸ್ಯ ನಕ್ಷೆಗಳೆಲ್ಲ ಸೇರಿದೆ ಅಂತೆಲ್ಲ ಹೇಳಿದ್ದಾರೆ. 79 ವರ್ಷಗಳ ಇತಿಹಾಸ ಮತ್ತು ಭೌತಶಾಸ್ತ್ರಕ್ಕೆ ಒಂದು ಸವಾಲು ದೀರ್ಘವಾದಂಥ ವರದಿಗಳು ಅಂತೆಲ್ಲ ಅವರು ಹೇಳ್ತಿದ್ದಾರೆ. ಹೀಗಾಗಿ ಈ ಚಂದ್ರನ ಮೇಲೂ ಕೂಡ ಏಲಿಯನ್ಸ್ ನೆರಳು ಇತ್ತು, ಬಾಹ್ಯಾಕಾಶದಲ್ಲಿ ಭೋಗಿ ಎಂಬ ನಿಗೂಢ ಸಂಕೇತವನ್ನೆಲ್ಲ ಗಗನಯಾತ್ರಿಗಳೆಲ್ಲ ಬಳಸಿದ್ರು ಅಂತ ಅವರು ಹೇಳ್ತಾ ಇರುವಂಥ ವಿಚಾರ. ಚಂದ್ರನ ಒಳಭಾಗದಲ್ಲಿ ಟೊಳ್ಳಿದೆಯೋ, ಗಂಟನಾದದ ಶಬ್ದ ಎಲ್ಲ ಕೇಳಿ ಬಂದಿತ್ತು ಅಂತ ಅಪೋಲೋ ಮಿಷನ್ಗಳು ಆ ಅವಧಿಯಲ್ಲಿ ಬಳಸಿದಂತಹ ನೌಕೆಯ ಭಾಗವನ್ನು ಚಂದ್ರನ ಮೇಲೆಗೆ ಅಪ್ಪಳಿಸಿದಾಗ ಚಂದ್ರನ ಒಂದು ದೊಡ್ಡ ಗಂಟೆಯಂತೆ ಬರೋಬ್ಬರಿ 3 ಗಂಟೆಗಳ ಕಾಲ ಕಂಪಿಸಿದ ಅಂತೆಲ್ಲ ಅವರು ಹೇಳಿದ್ದಾರೆ. ಏಲಿಯನ್ ಬೇಸ್ ಇರೋದು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು. ಏನಂತ, ಇದು ಚಂದ್ರನ ಒಳಭಾಗ ಸಂಪೂರ್ಣವಾಗಿ ಖಾಲಿಯಾಗಿದೆ ಮತ್ತು ಅದು ನೈಸರ್ಗಿಕ ಉಪಗ್ರಹ ಅಲ್ಲ, ಇದು ನೈಸರ್ಗಿಕ ಉಪಗ್ರಹ ಅಲ್ಲ, ಅದರ ಒಳಗಡೆ ಏಲಿಯನ್ಗಳ ರಹಸ್ಯ ನೆಲೆ ಇರಬಹುದು ಅಂತ ಅಮೆರಿಕಾದವರೆಲ್ಲ ಹೇಳಿರುವಂಥ ವಿಚಾರ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ US ಮಿಲಿಟರಿ ಬೇಸ್ನಲ್ಲಿಯೇ UFO ಪ್ರತ್ಯಕ್ಷವಾಗೋದು ಯಾಕಲ್ಲೇ ಪ್ರತ್ಯಕ್ಷ ಆಗುತ್ತೆ? ಅಮೆರಿಕದ ಮಿಲಿಟರಿ ನೆಲೆಗಳಲ್ಲೇ ಇದು ಸಕ್ರಿಯ ಆಗೋದು ಯಾಕೆ? ಇಲ್ಲಿದೆ ಟ್ವಿಸ್ಟ್. ಇಷ್ಟು 4 ನೀವೇನು ನೋಡಿದ್ರಿ, ಏನೇನು ಘಟನೆ ಆಯಿತು 2013, 26, ಅದಾದ ನಂತರ ಇವರು ಬಿಡುಗಡೆ ಮಾಡಿರೋದು 1969, 70. ಇದೀಗ ಇರಾಕ್, ಸಿರಿಯಾ, ಜಪಾನ್ ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಅತಿ ಹೆಚ್ಚು ವೀಕ್ಷಣೆ ಮಾಡಿದ್ದಾರೆ ಇವರು. 1947ರ ರೋಸ್ವೆಲ್ ಘಟನೆಯ ಅಸಲಿ ಸತ್ಯ, ಇದು ಏಲಿಯನ್ ನೌಕೆ ಅಲ್ಲ. ಅಮೆರಿಕ ಹೇಳ್ತಾ ಇದ್ದಂತೆ ಇದು ಏಲಿಯನ್ ಅಲ್ಲ, ಇದೊಂದು ಕುತಂತ್ರ ಅನ್ನೋದು ಸದ್ಯಕ್ಕೆ ಬಯಲಾಗ್ತಾ ಇರೋದು. ಅಮೆರಿಕ ಸರ್ಕಾರ ಬಿಡುಗಡೆ ಮಾಡಿದಂಥ UFO ಫೈಲ್ಗಳ ಬಿಡುಗಡೆ ಬೆನ್ನಲ್ಲೇ ರಕ್ಷಣಾ ತಜ್ಞರೆಲ್ಲ ಕಳವಳವನ್ನು ಹೊರಹಾಕಿದ್ದಾರೆ. ಏನು ಸತ್ಯ ಅದು? ಜಗತ್ತಿನಲ್ಲಿ ಪತ್ತೆಯಾಗಿರುವ 90%ಕ್ಕಿಂತ UFO ವರದಿಗಳು ಅಮೆರಿಕ ಮಿಲಿಟರಿ ಸಕ್ರಿಯವಾಗಿರುವಂಥ ಯುದ್ಧ ಪೀಡಿತ ಪ್ರದೇಶಗಳಲ್ಲೆಲ್ಲ ಪತ್ತೆಯಾಗಿದೆ. ಯಾಕೆ ಪತ್ತೆ ಆಯಿತು ಅಲ್ಲಿ ಅಂತ ಹೇಳಿದರೆ, ಮಿಲಿಟರಿ ನೆಲೆಗಳಲ್ಲಿ UFO ಹಾವಳಿ. ಯಾಕೆ? ಇರಾಕ್ ಅಂದರೆ ಬಾಗ್ದಾದ್, ಸಿರಿಯಾ, ಜಪಾನ್ ಮತ್ತು ಜಾಗತಿಕ ಇಂಧನ ಸಾಗಣೆಯ ಪ್ರಮುಖ ಮಾರ್ಗವಾದಂಥ ಹಾರ್ಮುಜ್ ಜಲಸಂಧಿಯಲ್ಲಿ ಇವರು UFOಗಳು ದಾಖಲಾಗಿದೆ. ಯಾಕೆ? ಅಸಲಿ ಕಾರಣ ಏನು ಅಂತ ಹೇಳಿದರೆ, ಇವು ಪರಗ್ರಹ ಜೀವಿಗಳಲ್ಲ. ಒಂದ್ಸಗೆ ನೀವು ನೆನಪು ಮಾಡ್ಕೊಳ್ಳಿ, ಅಮೆರಿಕ ಹೇಳ್ದಂಗೆ ಏಲಿಯನ್ಸ್ ನಾವು ನೋಡಿದ್ದೀವಿ, ಏನೇನೋ ಆಗಿರ್ಬೋದು, ಹಾಗೇನೂ ಅಲ್ಲ. ಅದು ಪರಗ್ರಹ ಜೀವಿಗಳಲ್ಲ. ಬದಲಾಗಿ ಅಮೆರಿಕ ಮತ್ತು ಅದರ ಶತ್ರು ದೇಶಗಳಾದ ಚೀನಾ ಮತ್ತು ರಷ್ಯಾ ಪರಸ್ಪರವಾಗಿ ಕಣ್ಣಿಡೋದಕ್ಕೆ ಬಳಸ್ತಾ ಇರುವಂಥ ಅತ್ಯಾಧುನಿಕ ರಹಸ್ಯ ಡ್ರೋನ್ಗಳವು, ಸೆಲ್ಫ್ ವಿಮಾನಗಳವು, ಎಲೆಕ್ಟ್ರಾನಿಕ್ ವಾರ್ಫೇರ್ ಅವು. ಇಂಥದ್ದೊಂದು ಕಳವಳವನ್ನು ಯಾರು ವ್ಯಕ್ತಪಡಿಸ್ತಾ ಇರೋದು? ಜಾಗತಿಕ ಅನೇಕ ವಿಶ್ಲೇಷಕರು, ಈ ವಿಚಾರದಲ್ಲಿ ಇರುವಂತಹ ಪರಿಣಿತರೆಲ್ಲ ಹೇಳ್ತಾ ಇದ್ದಾರೆ. 1947ರಲ್ಲಿ ನ್ಯೂ ಮೆಕ್ಸಿಕೋದ ರೂಸ್ವೆಲ್ನಲ್ಲಿ ಒಂದು ಪತನಗೊಳ್ತು ಏಲಿಯನ್ಸ್, ಅದೊಂದು ನೌಕೆ. ಅದರ ಬಗ್ಗೆಯೂ ಕೂಡ ಅಮೆರಿಕದ ಬಂಡವಾಳ ಅವತ್ತೆಲ್ಲ ಬಯಲಾಗಿತ್ತು. ಇದೀಗ ಒನ್ಸ್ ಅಗೇನ್ ಅದನ್ನು ಹೊರಗೆ ಹಾಕುವ ಪ್ರಯತ್ನವನ್ನು ಇದೀಗ ಮಾಡಿದ್ದಾರೆ. ಎರಡನೇ ಏನು ಅಂತ ಹೇಳಿದರೆ, ಏಲಿಯನ್ ಕಥೆಯ ಹಿಂದೆ ರಾಜಕೀಯ ಕುತಂತ್ರ ಇದೆ ಅಂತ ಅಕ್ಷರಶಃ ಸತ್ಯ ಅಂತ ಹೇಳ್ಬೋದು. ಇದನ್ನು ಅನೇಕರು ಅದನ್ನೇ ಹೇಳ್ತಾ ಇದ್ದಾರೆ. ಏನಿದು ಭೂಮ್ಯತೀತ ತಂತ್ರಜ್ಞಾನದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಅಂತ ಅಮೆರಿಕದ ಯಾರೋ ಕೊಟ್ಟಿರುವಂಥ ವರದಿ. ಹೆಚ್ಚಿನ UFOಗಳು ಕೇವಲ ಡ್ರೋನ್, ಹವಾಮಾನ ಬಲೂನ್ ಅಥವಾ ಶತ್ರು ದೇಶಗಳ ಸ್ಟೈ ಅಸೆಟ್ಸ್ ಅಂತೆಲ್ಲ ಹೇಳಿದ್ದಾರೆ ಅವರು. ಇದರ ಬಗ್ಗೆ ಒಂದು ವರದಿ ಬಿಡುಗಡೆ ಮಾಡೋ ಪ್ರಯತ್ನ ಆಯಿತು. ಆ ವರದಿ ಎಲ್ಲೆಲ್ಲ ಹೇಳೋ ಪ್ರಯತ್ನಗಳಾಗಿದೆ. ಅವರು ಹೇಳ್ತಾರೆ, ಅಖಿಲ್ ಡೊಮೈನ್ ಅನಾಮಲಿ ರೆಸಲ್ಯೂಷನ್ ಆಫೀಸ್ ಅಂತ ಅವರು ಕೊಟ್ಟಿರುವಂಥ ವರದಿ. ಇದರಲ್ಲಿ ರಾಜಕೀಯ ಮತ್ತು ಮಿಲಿಟರಿ ತಂತ್ರಜ್ಞಾನವನ್ನೆಲ್ಲ ಬಹಿರಂಗಪಡಿಸೋ ಪ್ರಯತ್ನ. ಭೂಮ್ಯಾತೀತ ತಂತ್ರಜ್ಞಾನಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಅಸಲಿ ವಸ್ತುಗಳು ತನಿಖೆಗೆ ಒಳಪಡಿಸಲಾದಂಥ ಬಹುತೇಕ UFOಗಳು ಏನಿದೆ ಎಲ್ಲವೂ ಕೂಡ ಸಾಮಾನ್ಯ ಹವಾಮಾನ ಬಲೂನ್ಗಳಾಗಿದೆ, ವಾಣಿಜ್ಯ ಡ್ರೋನ್ಗಳಾಗಿವೆ. ಇವುಗಳನ್ನು ಬಳಕೆ ಮಾಡಿಕೊಂಡು ಶತ್ರು ದೇಶಗಳ ಗೂಢಾಚಾರಿಕೆ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ ಅಂತ ಇದನ್ನು ಹೇಳೋ ಪ್ರಯತ್ನದ ಭಾಗವಾಗಿ ಅವರು ಮತ್ತೊಂದು ಕಡೆ ಅಮೆರಿಕಾದ ಈ ಕುತಂತ್ರ ನೀತಿ, ಅಂದರೆ ನಾವು ಏಲಿಯನ್ಗಳನ್ನು ಕಾಣ್ತಾ ಇದ್ದೀವಿ, ಅನ್ಯ ಗ್ರಹ ಜೀವಿಗಳನ್ನು ನೋಡ್ತಾ ಇದ್ದೀವಿ ಅಂತ ಒಂದನ್ನು ನಂಬಿಸುವ ಪ್ರಯತ್ನ, ಮತ್ತೊಂದು ಕಡೆ ಶತ್ರು ದೇಶಗಳ ಎಲ್ಲ ಮಾಹಿತಿಗಳನ್ನು ತಮ್ಮ ಡ್ರೋನ್ಗಳ ಮುಖಾಂತರ ಪಡೆದುಕೊಳ್ಳೋ ಪ್ರಯತ್ನ. ಯಾಕೆ? ಅಮೆರಿಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಎಪ್ಸ್ಟೀನ್ ಫೈಲ್ಗಳು ಹೊರಗಡೆ ಬಂದಿರೋದು, ಅದರ ಬಗ್ಗೆ ಅಮೆರಿಕಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇರೋದು, ಜನರನ್ನು ಡೈವರ್ಟ್ ಮಾಡೋದು, ಜಗತ್ತನ್ನು ಡೈವರ್ಟ್ ಮಾಡೋ ಪ್ರಯತ್ನದಕ್ಕೆ ಇದೀಗ ಅಮೆರಿಕ ಮುಂದಾಗ್ತಾ ಇದೆ ಅಂತ.